ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 91ರಿಂದ 98ರವರೆಗೆ ಹೇಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ದಿಕ್ಕೆಟ್ಟಿತ್ತು, ನಮ್ಮ ದೇಶದ ಬಂಗಾರವನ್ನು ವಿದೇಶಿ ಬ್ಯಾಂಕ್ಗಳಲ್ಲಿ ಅಡವಿಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ಸ್ಥಿತಿಗೆ ಈಗ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಸುಮಾರು 15% ಫಿಸ್ಕಲ್ ಡಿಫಿಸಿಟ್ ಆ ಸ್ಥಿತಿ ನಿರ್ಮಾಣ ಆಗಿದೆ. ಈ ಸ್ಥಿತಿ ಬರೋದಕ್ಕಿಂತ ಮೊದಲು ಆ ಸ್ಥಿತಿಯಿಂದ ಅಂದರೆ 91ರಿಂದ 98ರ ಸ್ಥಿತಿಯಿಂದ ಭಾರತ ದೇಶವನ್ನು ಹೊರತಂದಂಥ ಕೀರ್ತಿ ಯಾವುದಾದ್ರೂ ಒಬ್ಬ ನಾಯಕನಿಗೆ ನಾವು ಕೊಡಬೇಕು, ಮುಕ್ತ ಕಂಠದಿಂದ ಕೊಡಬೇಕು ಅಂತಂದರೆ ದೇಶ ಕಂಡಂಥ ಅಪರೂಪದ ಪ್ರಧಾನಮಂತ್ರಿ ಆದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೊಡಬೇಕು. ಸ್ಯಾಂಕ್ಷನ್ ಹಾಕಿದರೂ ಕೂಡ, ಕಾರ್ಗಿಲ್ ಯುದ್ಧ ಆದರೂ ಕೂಡ, ಗುಜರಾತಿನ ಭೂಕಂಪ ಆದರೂ ಕೂಡ, ಒರಿಸ್ಸಾದ ಸೈಕ್ಲೋನ್ ಆದರೂ ಕೂಡ ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ರಕ್ಷಣೆ ಬಹಳ ಮಜಬೂತಾಗಿ ಮುಂದುವರಿಯಿತು. ಆದರೆ ಮತ್ತೆ 5 ವರ್ಷದಲ್ಲಿ ಹಾಳಾಗಿದೆ. ಈ 5 ವರ್ಷದಲ್ಲಿ ಹಾಳಾಗಿರುವಂಥ ನಮ್ಮ ದೇಶದ ಸ್ಥಿತಿಯನ್ನು ಮತ್ತೆ ಸರಿದಾರಿಗೆ ತರಬೇಕು ಅಂತಂದರೆ ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆಯ ಆಂದೋಲನ ಆಗಬೇಕು. ಮೂವ್ಮೆಂಟ್ ಫಾರ್ ಚೇಂಜ್. ಅದರಲ್ಲಿ ವಿಶೇಷವಾದ ಪಾತ್ರವನ್ನು ಇಲ್ಲಿ ಕೂತಿರುವಂಥ ಒಪಿನಿಯನ್ ಮೇಕರ್ಸ್, ಅಭಿಪ್ರಾಯ ರೂಪಕರು, ಅಭಿಪ್ರಾಯವನ್ನು ರೂಪಿಸುವಂಥವ್ರು. ನಾವು ಕೇವಲ ಐವರಿ ಟವರ್ನಲ್ಲಿ ಕೂತಿರೋದಿಲ್ಲ, ನಾವು ಕೇವಲ ದಂತಗೋಪುರಗಳಲ್ಲಿ ಕೂತ್ಕೊಳ್ಳೋದಿಲ್ಲ, ನಾವು ಕೇವಲ ಕಾಮೆಂಟೇಟರ್ಸ್ ಆಗೋದಿಲ್ಲ, ನಾವು ಗೊಣಗೋದಿಲ್ಲ, ಕೊರಗೋದಿಲ್ಲ. ಆದರೆ ನಮ್ಮ ಫೋಟೋ ಐಡೆಂಟಿಟಿ ಜೊತೆಯಲ್ಲಿ ವೋಟರ್ ಲಿಸ್ಟ್ ಜೊತೆಯಲ್ಲಿ ನಾವು ಮತದಾನ ಕಟ್ಟೆಗಳಿಗೆ ಹೋಗ್ತೇವೆ, ನಿರ್ಣಾಯಕವಾದಂಥ ನಮ್ಮ ಮತದಾನವನ್ನು ಮಾಡ್ತೇವೆ, ಭಾರತ ದೇಶದ ಭಾಗ್ಯದ ದಿಕ್ಕನ್ನು ಬದಲಿಸ್ತೇವೆ ಅನ್ನುವಂಥ ತೀರ್ಮಾನ ಮಾಡಲಿಕ್ಕೆ ಇವತ್ತು ಫ್ರೆಂಡ್ಸ್ ಆಫ್ BJPಯ ಒಂದು ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಮೂವ್ಮೆಂಟ್, ಆ ಒಂದು ತೀರ್ಮಾನ. ಯಾಕೆ ಅಂತಂದರೆ ನನಗೆ ಮಧ್ಯಪ್ರದೇಶದ ಉಸ್ತುವಾರಿಯನ್ನು ಕೊಟ್ಟಿದ್ರು. ಅಲ್ಲಿ ನಾವು ಒಂದೇ ಸ್ಲೋಗನ್ ಕೊಟ್ವಿ. ಆ ಸ್ಲೋಗನ್ ಏನು ಅಂತಂದರೆ 10% ಮತದಾನ ಜಾಸ್ತಿ ಮಾಡಿ. ಹೋದ ಸತಿ 50% ಆಗಿದ್ರೆ 60% ಮಾಡಿ, 60% ಆಗಿದ್ರೆ 70% ಮಾಡಿ, 70% ಆಗಿದ್ರೆ 80% ಮಾಡಿ. ಓಟ್ ಅಂದರೆ ಮತದಾನ ಮಾಡಿ. ನೀವು ಮತದಾನ ಮಾಡಿದರೆ ನಿಮ್ಮ ಮತದಾನ 10 ಪೇಜಿಗಿಂತ, ನಿಮ್ಮ ಮತದಾನ 10 ಭಾಷಣಗಳಿಗಿಂತ, ನಿಮ್ಮ ಮತದಾನ ಎಷ್ಟೋ ಪ್ರಣಾಳಿಕೆಗಳಿಗಿಂತ, ನಿಮ್ಮ ಮತದಾನ ಒಂದು ಧರಣಿ, ಸತ್ಯಾಗ್ರಹ, ಒಂದು ರಿಪ್ರೆಸೆಂಟೇಷನ್ನು, ನಿಮ್ಮ ಮತದಾನ ಒಂದು ಕಾಮೆಂಟ್, ಒಂದು ಟೀಕೆಗಿಂತ ಹೆಚ್ಚು ಪವರ್ಫುಲ್. ಪ್ರಜಾತಂತ್ರದಲ್ಲಿ ನಿಮ್ಮ ಮತದಾನವೇ ಬ್ರಹ್ಮಾಸ್ತ್ರ, ಬ್ಯಾಲೆಟ್ಟೇ ಬ್ರಹ್ಮಾಸ್ತ್ರ ಅನ್ನುವಂಥ ಮಾತನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಈ ಫ್ರೆಂಡ್ಸ್ ಆಫ್ BJPಯ ನಿರ್ಮಾಣ ಆಗಿದೆ. ನನ್ನ ಸ್ನೇಹಿತರಾದಂಥ ಪಿಯೂಷ್ ಗೋಯಲ್ ಅವರು, RK ಮಿಶ್ರಾ ಅವರು, ರಾಜೀವ್ ಚಂದ್ರಶೇಖರ್ ಅವರು, ಅವ್ರ ಜೊತೆಗೆ ಬಂದಿರುವಂಥ ಸ್ನೇಹಿತರು, ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಫ್ರೆಂಡ್ಸ್ ಆಫ್ BJP ತನ್ನ ವಿಸ್ತಾರವನ್ನು ಬೆಳೆಸ್ಕೊಳ್ತಾ ಇದೆ. ನಾನು ನಿಮ್ಮೆಲ್ಲರಲ್ಲಿ ಅಪೀಲ್ ಮಾಡ್ಕೊಳ್ಳೋದೇನು ಅಂತಂದರೆ, ಇದು ಕೇವಲ ಶುರುವಾತು, ಮುಕ್ತಾಯ ಅಲ್ಲ. ಆದ್ದರಿಂದ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಒಂದೊಂದು ಇನ್ಸ್ಟಿಟ್ಯೂಷನ್, ಇಲ್ಲಿ ಕೂತಿರುವಂಥ ಒಬ್ಬೊಬ್ಬರು ಒಂದೊಂದು ಇನ್ಸ್ಟಿಟ್ಯೂಷನ್. ನಾನು ಅರುಣ್ ಜೇಟ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ಐ ವಾಸ್ ಟೆಲಿಂಗ್ ಮೈ ಡಿಯರ್ ಫ್ರೆಂಡ್ ಅರುಣ್ ಜೇಟ್ಲಿ ಜಿ, ಈಚ್ ಒನ್ ಆಫ್ ದಮ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಹಿಯರ್, ಈಚ್ ಒನ್ ಆಫ್ ದಮ್ ಈಸ್ ಅನ್ ಆರ್ಗನೈಸೇಷನ್. They represent an institution, they represent an organization. They are the movers and shakers in the real term. The audience which is sitting in front of us. ಆ ಒಂದು ಸನ್ನಿವೇಶದಲ್ಲಿ ಈ ಒಂದು ಮೆಸೇಜನ್ನು, ಬದಲಾವಣೆಗೋಸ್ಕರ ಮತವನ್ನು ಹಾಕಿ ದೇಶದಲ್ಲಿ ಅಡ್ವಾಣಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯನ್ನು ತೆಗೆದುಕೊಂಡು ಬನ್ನಿ. ಆ ಭಾರತೀಯ ಜನತಾ ಪಾರ್ಟಿ ತರೋದಕ್ಕೆ ನಾನು ಮತದಾನ ಮಾಡ್ತೇನೆ. ನನ್ನಂಗೆ ಸಾವಿರಾರು ಜನ ಮತದಾನ ಮಾಡೋ ರೀತಿಯೊಳಗೆ ಒಂದು ಇನ್ಸ್ಪೈರಿಂಗ್ ಕ್ಯಾಂಪೇನ್ ಮಾಡ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿರೋದಕ್ಕೆ ತಮ್ಮೆಲ್ಲರಿಗೆ ಶತಶತ ವಂದನೆಗಳನ್ನು ಅರ್ಪಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅರುಣ್ ಜೇಟ್ಲಿ ಅವರು ಹೇಳಿದರು, ಅವ್ರಿಗೊಂದು ಪ್ರಶ್ನೆ ಕೇಳಿದರು. ನಿಮ್ಮ ಪಾರ್ಟಿಯಿಂದ ಅನಂತಕುಮಾರ್ ನಿಂತ್ಕೊಳ್ತಾ ಇದ್ದಾರೆ, ಅವ್ರ ವಿರುದ್ಧ ಘಟಾನುಘಟಿಗಳು ನಿಂತ್ಕೊಳ್ಳಿಕ್ಕೆ ತಯಾರಾಗ್ತಾ ಇದ್ದಾರಲ್ಲ, ನಿಮ್ಮ ಅಭಿಪ್ರಾಯ ಏನು ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟರು, ಅವರ ವಿರುದ್ಧ
ಆ ರೀತಿ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳು ನಿಂತ್ಕೊಳ್ಳಿಕ್ಕೆ ತಯಾರಾಗ್ತಾ ಇರೋದು ನಮಗೆ ಒಂದು ಹೆಮ್ಮೆ ತರುವಂಥ ಸಂಗತಿ. ಯಾಕೆಂತಂದರೆ ಬೆಂಗಳೂರು ಅದು ಯಾವುದೇ ಒಬ್ಬ ವ್ಯಕ್ತಿಯ ಕ್ಷೇತ್ರ ಅಲ್ಲ. ಬೆಂಗಳೂರು ವಿಚಾರದ ಕ್ಷೇತ್ರ, ಅದು ಪಕ್ಷದ ಕ್ಷೇತ್ರ, ಅದು ಐಡಿಯಾಲಜಿಯ ಕ್ಷೇತ್ರ, ಅದು ಐಡಿಯಾಲಿಸಮ್ನ ಕ್ಷೇತ್ರ. 77ರಲ್ಲಿ KS ಹೆಗಡೆ ಅವರಿಂದ ಹಿಡ್ಕೊಂಡು ಮೊನ್ನೆಯವರೆಗೆ ನಾವು ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧವೇ ಮತ ಹಾಕಿದ್ದೇವೆ. ಆ ರೀತಿಯೇ ನಮ್ಮ ರಾಷ್ಟ್ರೀಯತೆಯನ್ನು ತೋರಿಸಿದ್ದೇವೆ ಅನ್ನುವಂಥ ಮಾತನ್ನು ಅರುಣ್ ಜೇಟ್ಲಿ ಅವರು ಹೇಳಿದರು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಲಿಕ್ಕೆ ನನಗೆ ಸಂತೋಷ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್.